4.5 ವರ್ಷದ ಸರ್ ಆರಾಮ್ ಕೂತು ವಿಶ್ಲೇಷಣೆ ಮಾಡ್ಕೊಂಡು ಸಿದ್ದರಾಮಯ್ಯವ್ರು ಇಳಿಸಿದ್ದು ಸರ್ಕಾರ ದಪ್ಪ ಹತ್ತು ಬರ್ತದೆ. ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಯಾವಾಗಲೂ ವ್ಯಕ್ತ ಮಾಡ್ತಾರೆ, ಇವತ್ತು ವ್ಯಕ್ತ ಮಾಡಿದ್ದಾರೆ ಪಾಪ. ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳು. ನಿಮ್ಮ ರಾಜ್ಯಪಾಲರ ಗ್ಯಾರಂಟಿ ಬೇಡ್ರಿ, ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಆಯ್ತು ಇದನ್ನ ಹೇಳ್ರಿ ನೀವು. ಬಿಡಿ ಸರ್, ತಾವೇ ಹೇಳಿದಿರ ಲೋಕಸಭಾ ಆದ್ಮೇಲೆ ಎಲ್ಲ ಚೇಂಜ್ ಆಗ್ತಾರಂತ. ನಿಮ್ದು ಗ್ಯಾರಂಟಿ ಕೊಟ್ಟಿರಿ, ನೆನ್ಪಿರ್ಲಿ ನಿಮ್ಗೆ. ಈಗ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವು ಗ್ಯಾರಂಟಿ ಕೊಟ್ಟಿರೋದು ನೆನ್ಪಿರ್ಲಿ. ಎಲ್ಲೂ ಬದಲಾವಣೆ ಅಂತ ಹೇಳಿ ದಯವಿಟ್ಟು ನೀವೇನ್ ಹೇಳ್ತೀರಿ ಮಾಧ್ಯಮದಲ್ಲಿ ತಾವು ನೋಡ್ಬಿಡ್ರಿ. ಇಡೀ ದೇಶದಿಂದ ಪ್ರಧಾನಮಂತ್ರಿಗಳ ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮೂರಕ್ಕಿಂತ ಹಾಕ್ತೀನಿ ಅಂತ ಹೇಳಾರ. 2024 ಬದಲಾವಣೆ ಆಗ್ತಾರಂತ ತಾವೇ ಹೇಳಿರಿ. ಈ ದೇಶದಲ್ಲಿ ಆ ಗ್ಯಾರಂಟಿ ಯತ್ನಾಳ್ ಗ್ಯಾರಂಟಿ ಅಂತ ನೀವೇ ಹೇಳಿರೋದು. ಕೂತ್ಕೊಳ್ಳಿ ಈಗ ನರೇಂದ್ರ ಮೋದಿ ಯತ್ನಾಳ್ ಅವರೇ, ಉತ್ತರ ಕೋರ್ಲಿ ಮನ ಮುಖ್ಯಮಂತ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.